ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಒನ್ ಡೇ ಗರ್ಲ್ಸ್ ಡೇ. ಆ್ಯಂಡ್ ಸೊ ತುಂಬ ದಿನ ಆದಮೇಲೆ ಹೊರ್ಗೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ನಮ್ಮ ಗರ್ಲ್ಸ್ ಗ್ಯಾಂಗೆಲ್ಲ ಸೇರಿಕೊಂಡು ಒನ್ ಡೇ ಔಟಿಂಗ್ ಹೋಗಿದ್ವಿ. ನಾವು ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅನ್ನೋ ಕಂಪ್ಲೀಟ್ ವ್ಲಾಗ್ ಇಲ್ಲಿದೆ ನಿಮ್ಮ ಮುಂದೆ. ನಾವು ಬನ್ನೇರ್ಘಟ್ಟ ರೋಡಿಂದ ಅಗಾರ ಅಂದರೆ HSR ಲೇಔಟ್ಗೆ ಹೋಗಬೇಕು ಅಂದರೆ 2 ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ. ಮೊದಲು ಬನ್ನೇರ್ಘಟ್ಟ ರೋಡಿಂದ ಹತ್ತಿ ಅಂದರೆ ನಾವು ಗೊಟ್ಟಿಗೆರೆ ಅಲ್ಲಿ ಹತ್ಕೊಂಡ್ವಿ. ಅಲ್ಲಿಂದ ಜಯದೇವ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಬಟ್ ಜಯದೇವ ಅಲ್ಲಿ ನಮಗೆ ಬಸ್ ಸಿಗದೆ ಇರೋದ್ರಿಂದ ನಾವು ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಜಗನ್ನಾಥ ದೇವಸ್ಥಾನಕ್ಕೆ ಹೋದ್ರಿ. ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಮತ್ತು ಜಗನ್ನಾಥನ ಟೆಂಪಲ್ಗೆ. ಆ್ಯಂಡ್ ಇವತ್ತು ನಾವು ಮೊದಲು ವಿಸಿಟ್ ಮಾಡಿದಂಥ ದೇವಸ್ಥಾನ ಬಂದು ಅಗಾರ ಗ್ರಾಮದಲ್ಲಿರುವಂತಹ ಶ್ರೀ ಅಭಯ ಆಂಜನೇಯ ಸ್ವಾಮಿಯ ಮಂದಿರ. ಇದರ ಎಕ್ಸಾಕ್ಟ್ ಲೊಕೇಶನ್ ಏನಪ್ಪ ಅಂದರೆ HSR ಲೇಔಟಿನ ಫಸ್ಟ್ ಸೆಕ್ಟರಲ್ಲಿ 24th ಮೇನ್ ರೋಡ್ ಅಗಾರ ಗ್ರಾಮದಲ್ಲಿ ನಿಲ್ಲಿಸಿದೆ. ಮಂದಿರದ ಓಪನಿಂಗ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಓಪನ್ ಇರುತ್ತೆ. ಆ್ಯಂಡ್ ಮತ್ತೆ ಕ್ಲೋಸ್ ಆಗಿ ಈವ್ನಿಂಗ್ 5:30 8:30ವರೆಗೂ ಓಪನ್ ಇರುತ್ತೆ. ಶನಿವಾರದಲ್ಲಿ ಸ್ವಲ್ಪ ರಶ್ ಇರುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ದಿನ ನೀವು ಹೋದ್ರೂ ದೇವಸ್ಥಾನದಲ್ಲಿ ಕುತ್ಕೊಂಡು ಎಷ್ಟೊತ್ತು ಬೇಕಾದರೂ ದೇವ್ರ ವಿಗ್ರಹನ ಕಣ್ತುಂಬಿಸ್ಕೋಬಹುದು. ದೇವಾಲಯದ ಒಳಗಡೆ ನೀವು ರಾಮ, ಸೀತಾದೇವಿ, ಲಕ್ಷ್ಮಣ ಹಾಗೂ ನಾಗದೇವತೆಗಳ ದರ್ಶನ ಮಾಡ್ಬೋದು. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಹನುಮಂತನ ಸ್ಟ್ಯಾಚ್ಯೂನ ಕ್ವೈಟ್ ಆಪೋಸಿಟ್ ಇರುವಂತಹ ಜಗನ್ನಾಥನ ದೇವಸ್ಥಾನಕ್ಕೆ. ಈ ಮಂದಿರದ ವಿಶೇಷ ಏನಂದರೆ ಒಡಿಸ್ಸಾದಲ್ಲಿರುವಂತಹ ಪುರಿ ಜಗನ್ನಾಥನ ದೇವಸ್ಥಾನದ ಅಚ್ಚು ರೆಪ್ಲಿಕಾವನ್ನು ಇಲ್ಲಿ ಮಾಡಿದ್ದಾರೆ. ಈ ಮಂದಿರದ ಗರ್ಭಗುಡಿಯಲ್ಲಿ ನೀವು ಎಡಭಾಗದಲ್ಲಿ ಬಲಭದ್ರ ಸ್ವಾಮಿ, ಮಧ್ಯಭಾಗದಲ್ಲಿ ದೇವಿ ಸುಭದ್ರ ಮತ್ತು ಬಲಭಾಗದಲ್ಲಿ ಜಗನ್ನಾಥ ಸ್ವಾಮಿಯ ದರ್ಶನವನ್ನು ಮಾಡಬಹುದು. ಮತ್ತು ಈ ದೇವಸ್ಥಾನದ ಟೈಮಿಂಗ್ಸ್ ಏನಪ್ಪ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 1 ಗಂಟೆವರೆಗೂ ಓಪನ್ ಇದ್ದು ಮತ್ತೆ ಕ್ಲೋಸ್ ಮಾಡಿದರೆ ಸಂಜೆ 4 ಗಂಟೆಯಿಂದ 8:30ವರೆಗೂ ಓಪನ್ ಇರುತ್ತೆ. ಅಷ್ಟೇ ಅಲ್ಲದೆ ಈ ದೇವಾಲಯದ ಆವರಣದಲ್ಲಿ ನೀವು ಉಗ್ರ ನರಸಿಂಹ, ಹನುಮಂತ, ಮಾತಾ ಲಕ್ಷ್ಮಿ ಮತ್ತು ಮಾತಾ ಮಂಗಳಾ ದೇವಿಯ ವಿಗ್ರಹಗಳನ್ನು ನೀವು ನೋಡ್ಬೋದು. ಇಲ್ಲಿ ಪ್ರತಿ ವರ್ಷವೂ ರಥಯಾತ್ರೆ ನಡೆಯುತ್ತೆ. ಆ ರಥಯಾತ್ರೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡು ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಯಾರಾದರೂ ಪುರಿ ಜಗನ್ನಾಥನ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂದ್ಕೊಂಡು ತುಂಬ ವರ್ಷದಿಂದ ಆಗಿಲ್ಲ ಅಂದರೆ ಪ್ಲೀಸ್ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಸೇಮ್ ಅದರ ರೆಪ್ಲಿಕಾ ಹಾಗೆ ಇದೆ. ಹೊರಗಿನ ಗೋಪುರ ಮತ್ತು ಒಳಗಿನ ಗರ್ಭಗುಡಿಯಲ್ಲಿರುವ ದೇವರು ಎಲ್ಲ ಸೇಮ್ ಒಡಿಸ್ಸಾದ ಪುರಿ ಜಗನ್ನಾಥನ ದರ್ಶನ ಮಾಡಿದಷ್ಟೇ ಫೀಲ್ ನಿಮಗೆ ಆಗುತ್ತೆ. ಈ 2 ದೇವಸ್ಥಾನನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ವಿಷ್ಣುವಿನ ವಿಶ್ವರೂಪ ಇರುವಂತಹ ಕೋದಂಡರಾಮಸ್ವಾಮಿಯ ದೇವಸ್ಥಾನಕ್ಕೆ. ಬೆಂಗಳೂರಿನ ಈಜಿಪುರ ಗ್ರಾಮದಲ್ಲಿರುವಂತಹ ಈ ಶ್ರೀ ಮಹಾವಿಷ್ಣುವಿನ ವಿಶ್ವರೂಪ ಸ್ಟ್ಯಾಚ್ಯೂ 108 ಅಡಿ ಉದ್ದದಲ್ಲಿ ನಿರ್ಮಾಣ ಆಗಿದ್ದು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ವಿಷ್ಣುವಿನ ಸ್ಟ್ಯಾಚ್ಯೂ ಆಗಿದೆ. ಇದರ ವಿಶೇಷತೆ ಏನಪ್ಪಾ ಅಂದರೆ 108 ಅಡಿಯ ಈ ವಿಗ್ರಹವು ಒಂದೇ ಕಲ್ಲಿನಿಂದ ನಿರ್ಮಾಣ ಆಗಿದ್ದು ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ವಿಗ್ರಹ ಎಂದು ಪರಿಗಣಿಸಲಾಗಿದೆ. ಈ ವಿಗ್ರಹದ ತೂಕ 420 ಟನ್ ಇದೆ. ಶ್ರೀ ಕೋದಂಡರಾಮಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ಈ ವಿಗ್ರಹ ನಿರ್ಮಾಣವಾಗಿದ್ದು ನೀವು ಅಲ್ಲಿಗೆ ಹೋದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯ ದರ್ಶನವೂ ಮಾಡಬಹುದು. ಇನ್ನು ಈ ದೇವಸ್ಥಾನ ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲ ಇದ್ದು ಈಗ ಇನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಸೊ ನೀವು ಇನ್ನೊಂದು 6 ತಿಂಗಳು 1 ವರ್ಷ ಬಿಟ್ಕೊಂಡು ಹೋದ್ರಿ ಅಂದರೆ ದೇವಸ್ಥಾನನ ಕಂಪ್ಲೀಟ್ ಆಗಿ ನೋಡ್ಬೋದು. ಆದರೂ ಈಗ ನೀವು ಅಲ್ಲಿಗೆ ಹೋದ್ರೆ ವಿಷ್ಣುವಿನ ಮೂರ್ತಿಯನ್ನು ನೋಡ್ಬೋದು.
ಒಂದು ವೇಳೆ ನೀವು 108 ಅಡಿ ವಿಗ್ರಹದ ಮೇಲ್ಭಾಗಕ್ಕೆ ಹೋಗಿ ನೋಡಬೇಕು ಅನ್ನೋದಾದರೆ ನಿಮಗೆ ಅಲ್ಲಿ ಟಿಕೆಟ್ಸ್ ಇರುತ್ತೆ, 100 ರುಪೀಸ್ ಪರ್ ಪರ್ಸನ್. ಅದನ್ನ ತಗೊಂಡು ನೀವು ಅಲ್ಲಿ ಮೇಲ್ಗಡೆ ಹೋಗಿ ವಿಷ್ಣುವಿನ ದರ್ಶನ ಮಾಡ್ಬೋದು. ಕ್ಯಾಬ್ ಹೋಯ್ತು, ಎಲ್ಲೂ ನಮಗೆ ಬಸ್ ಸಿಕ್ಕಿಲ್ಲ. ಸೊ ಎಲ್ಲ ಜಾಗದಲ್ಲೂ ಕ್ಯಾಬಲ್ಲೇ ರೌಂಡ್ ಹೊಡಿತಾ ಇದ್ವಿ. ನೆಕ್ಸ್ಟ್ ನಾವು ಅಲ್ಲಿಂದ ಹೋದಂತಹ ದೇವಸ್ಥಾನ ಸಿಖ್ರು ಪೂಜಿಸುವಂತಹ ಗುರುದ್ವಾರ ದೇವಸ್ಥಾನಕ್ಕೆ. ನೀವು ಪಂಜಾಬಲ್ಲಿ ಗುರುದ್ವಾರ ಗೋಲ್ಡನ್ ಟೆಂಪಲ್ ಇದೆ, ಬಟ್ ಇದು ಬ್ಯಾಂಗ್ಳೂರಲ್ಲಿ ನಿರ್ಮಾಣ ಆಗಿದೆ. ಕ್ವೈಟ್ ಸಿಂಪಲ್ ಆಗಿದೆ. ಯಾವುದೇ ಸಿಖ್ ಮತ್ತು ಪಂಜಾಬಿ ಬಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಲ್ಲಿ ಆರಾಮಾಗಿ ಹೋಗ್ಬೋದು. ಅವರ ಒಂದು ಮಂದಿರ, ಅವರ ಶೈಲಿಯಲ್ಲಿ ನಿರ್ಮಾಣ ಆದಂತಹ ಮಂದಿರ ಇದು. ಆ್ಯಂಡ್ ಇಲ್ಲೇ ನಾವು ಗುರುದ್ವಾರದಲ್ಲಿ ಪ್ರಸಾದನ ಸೇವಿಸಿ ಅದೆಲ್ಲ ಮುಗಿಸಿ ಇವತ್ತಿನ ಜರ್ನಿ ಮುಗಿಸಿ ನಾವು ಮನೆ ಕಡೆಗೆ ಹೊರಟ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ನಿಂಗೆ ಯಾವ ದೇವಸ್ಥಾನ ಜಾಸ್ತಿ ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು. ಆ್ಯಂಡ್ ಇದಾಗಿತ್ತು ಇವತ್ತಿನ ನಮ್ಮ ಒನ್ ಡೇ ವ್ಲಾಗ್. ನಾವು ನೋಡಿದಂಥ ಎಲ್ಲ ಟೆಂಪಲ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.